ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಚಿವರು ಶಾಸಕರನ್ನ ಕರೆದು ಡಿನ್ನರ್ ಕೊಟ್ಟರು. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಇನ್ವೈಟ್ ಮಾಡಲಿಲ್ಲ, ಬಟ್ ಅವರು ಟೆಂಪಲ್ ರನ್ ಮಾಡ್ತಿದ್ದಾರೆ. ಸಾಹುಕಾರ್ ಡಿನ್ನರ್ ಮಧ್ಯೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್. ಸಿಎಂ ಸ್ಥಾನ ಪಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೇವಿ ಮೊರೆ ಹೋಗಿದ್ದಾರೆ. ಚೇರ್ ಪಡೆಯೋದಕ್ಕೆ ಸರ್ಕಸ್ ಮುಂದುವರಿಸಿದ ಬಂಡೆ. ಇಂದು ದೇವಿ ಜಗದೀಶ್ವರಿ ಮೊರೆ ಹೋಗಲಿರುವ ಡಿಕೆ ಶಿವಕುಮಾರ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಆಂಗ್ಲೇಯ ದೇಗುಲಕ್ಕೆ ಇವತ್ತು ವಿಸಿಟ್ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೊಂದಷ್ಟು ಬಾರಿ ಪ್ರಯತ್ನಗಳಿಂದ ಸಾಧ್ಯವಾಗದೇ ಇದ್ರೂ ಪ್ರಾರ್ಥನೆಗಳಿಂದ ಫಲ ಲಭಿಸುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಬಾರಿ ಟೆಂಪಲ್ ರನ್ ಅನ್ನ ಮಾಡಿರುವುದನ್ನು ಗಮನಿಸಬೇಕಾಗತ್ತೆ. ಕುಂಭಮೇಳದಿಂದ ಹಿಡಿದು ಪ್ರತಿಯೊಂದು ಭಾಗಕ್ಕೂ ಅಥವಾ ಅಯೋಧ್ಯೆಗೂ ಹೋಗಿ ಬಂದಿದ್ದಾಯ್ತು, ಸದ್ಗುರು ಜೊತೆ ಗುರುತಿಸ್ಕೊಂಡಿದ್ದಾಯ್ತು. ಅಂದ್ರೆ ಎಲ್ಲೋ ಒಂದು ಕಡೆ ಟೆಂಪಲ್ ರನ್ ಆದ್ರೂ ವರ್ಕೌಟ್ ಆಗತ್ತಾ ಅಂತ. ಅದರ ಜೊತೆಗೆ ಸ್ವಾಮೀಜಿಗಳು ಮಠಾಧೀಶರುಗಳು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ಬಾರಿ ಸಿಎಂ ಆಗೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ರು. ಇದ್ರ ಮಧ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ಆಯಿತು. ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಕೆಲವು ಶಾಸಕರು ಆಪ್ತ ಬಳಗದವರನ್ನ ಕರೆದು ಇದ್ರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೈರಾಗಿದ್ರು. ಹೇಳಬೇಕಂದ್ರೆ ಇನ್ವಿಟೇಷನ್ ಹೋಗಲಿಲ್ಲ ಅನ್ನುವಂತ ಮಾಹಿತಿ ಇದೆ. ಇದ್ರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ದೇವಿ ಜಗದೀಶ್ವರಿಯ ಮೊರೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಆಂಗ್ಲೇಯ ದೇಗುಲಕ್ಕೆ ಭೇಟಿಯನ್ನ ನೀಡಿರುವ ವಿಜುವಲ್ಸ್ ಅನ್ನ ಕೂಡ ನೀವು ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ಲ ಈ ದೇಗುಲಕ್ಕೆ ಹೋಗಿರೋದು. 2019 ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಇದೇ ಜಗದೀಶ್ವರಿಯ ದೇವಸ್ಥಾನದ ಮೊರೆ ಹೋಗಿದ್ರು. ಅಂದು ಅಧಿಕಾರಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದ ಡಿಸಿಎಂ ಡಿಕೆ ನಂತರ ನಡೆದ ಚುನಾವಣೆಯಲ್ಲಿ ಕೈಗೆ ಭಾರಿ ಜಯ ಸಿಕ್ಕಿತ್ತು. ಅಧಿಕಾರಕ್ಕೇರಿ ಪವರ್ಫುಲ್ ಖಾತೆಯನ್ನ ಪಡ್ಕೊಂಡಿದ್ರು ಡಿಕೆ ಶಿವಕುಮಾರ್. ಇದೀಗ ಪಟ್ಟಕ್ಕಾಗಿ ಮತ್ತೆ ಡಿಕೆ ಜಗದೀಶ್ವರಿ ಮೊರೆ ಹೋಗಿರೋದು ಗೊತ್ತಾಗ್ತಿದೆ. ಗೋಕರ್ಣದ ಮಹಾಬಲೇಶ್ವರನಿಗೆ ನಮಿಸಿ ಆಂಧ್ಲೆಗೆ ಭೇಟಿ ನೀಡ್ತಾರೆ. ಒಬ್ಬರೊಬ್ಬರಿಗೆ ಒಂದೊಂದು ದೇವರ ಮೇಲೆ ಅಪಾರ ನಂಬಿಕೆ, ಭಕ್ತಿ. ಅಲ್ಲಿಗೆ ಹೋಗಿ ಬಂದ್ರೆ ಎಲ್ಲವೂ ಸಕ್ಸಸ್ ಆಗುತ್ತೆ ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಸೇಮ್ ಆಸ್ ಇಟ್ ಈಸ್ ಡಿಕೆ ಶಿವಕುಮಾರ್ ಅವರ ನಡೆ ಕೂಡ ಅದೇ ರೀತಿ ಇದೆ. ಯಾಕಂದ್ರೆ 2019 ಡಿಸೆಂಬರ್ನಲ್ಲಿ ಇದೇ ದೇಗುಲಕ್ಕೂ ಹೋಗಿ ಬಂದಿದ್ರು. ಅದಾದ ಮೇಲೆ ಕಾಂಗ್ರೆಸ್ ಗೆದ್ದು ಬಿಗಿತ್ತು, ಅವ್ರಿಗೂ ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕಿತ್ತು. ಹಾಗಾಗಿ ಪಟ್ಟಕ್ಕಾಗಿ ಮತ್ತೆ ಡಿಕೆ ಶಿವಕುಮಾರ್ ಅವರು ಸೇಮ್ ದೇಗುಲಕ್ಕೆ ಹೋಗಿರೋದು ಇನ್ನಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅಂದ್ರೆ ಸಿಎಂ ಆಗುವಂತ ಆಸೆಗೆ ಇನ್ನಷ್ಟು ನೀರೆರೆಯುವಂತ ಕೆಲಸ ಆಗತ್ತಾ ಅಥವಾ ಆಸೆ ಚಿಗುರೊಡೆದು ಮರ ಆಗತ್ತಾ, ಸಿಎಂ ಆಗ್ತಾರಾ ಅನ್ನೋದು ಮೊದಲಿಗೆ ಮಹಾಬಲೇಶ್ವರಕ್ಕೆ ನಮಿಸಿ ಆಂಧ್ಲೆಗೆ ಭೇಟಿಯನ್ನ ನೀಡ್ತಾರೆ.